ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಆ್ಯಂಡ್ ನಾನು ಚೆನ್ನಾಗಿದ್ದೀನಿ. ತುಂಬ ದಿನ ಆಗಿತ್ತು ನಾನು ಡೈಲಿ ಬ್ಲಾಗ್ಸ್ ಮಾಡಿ ಕಂಟಿನ್ಯೂ 2 days 3 days ಈ ಥರ ಬ್ಲಾಗ್ ಮಾಡ್ತಿದ್ದೆ. ಸೊ ಇವತ್ತು ಫುಲ್ ಡೇ ಏನೇನು ಆಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತಿದ್ದೀನಿ. ಇವತ್ತು ಟೈಮ್ ಬಂದು 7:15 ಆಗಿದೆ, ಶುಕ್ರವಾರ ಬೆಳಗ್ಗೆ. ಸೊ ಇವಾಗ ಎಲ್ಲೋ ಹೋಗಬೇಕಿತ್ತು ಫ್ರೆಂಡ್ಸ್, ಹೊರಗಡೆ ಎಲ್ಲೋ ಹೋಗಬೇಕಿತ್ತು ನಾವು. ಸೊ ಅದು ಪ್ಲ್ಯಾನ್ ಬಂದು ಕ್ಯಾನ್ಸಲ್ ಆಗಿದೆ. ಸೊ ಹಾಗಾಗಿ ಎಲ್ಲೂ ಹೋಗ್ತಿಲ್ಲ. ಮನೆಯೆಲ್ಲ ಕ್ಲೀನ್ ಆಯಿತು, ನಾನು ರೆಡಿಯಾಗಿ ಪೂಜೆ ಮಾಡೋಣ ಅಂದ್ಕೊಳ್ತಾ ಇದ್ದೀನಿ. ಸೊ ಆಗ್ತಿಲ್ಲ, ಯಾಕೋ ಒಂಥರ ಸುಸ್ತಾಗ್ತಿದೆ. ಸೊ ಹಾಗಾಗಿ ನಮ್ಮ ಮನೆಯವರು ನಾಷ್ಟಕ್ಕೆ ಬಂದು ಕೇಸರಿ ಬಾತ್ ಕೇಳಿದ್ದಾರೆ ಫ್ರೆಂಡ್ಸ್. ಇವತ್ತು ತುಂಬ ದಿನ ಆದಮೇಲೆ ಅವರು ಅಪರೂಪಕ್ಕೆ ಈ ಥರ ಎಲ್ಲ ಕೇಳೋದು. ಸೊ ಕೇಸರಿ ಬಾತ್ ಕೇಳಿದ್ದಾರೆ. ಬನ್ನಿ ಈಗ ಕೇಸರಿ ಬಾತ್ ಮಾಡೋಣ ಫಸ್ಟು, ಆಮೇಲೆ ನಾಷ್ಟಕ್ಕೆ ಏನು ಮಾಡೋದು ನೋಡೋಣ. ಸೊ ಫ್ರೆಂಡ್ಸ್, ಈಗ ಕೇಸರಿ ಬಾತ್ ಮಾಡೋಣ ಅಂದ್ಕೊಂಡು ಒಂದು ಬಾಣಲಿ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ತುಪ್ಪನೇ ಹಾಕ್ಕೊಳ್ತಾ ಇದ್ದೀನಿ, ಎಣ್ಣೆ ಹಾಕ್ಕೊಳ್ತಾ ಇಲ್ಲ. ಆಮೇಲೆ ಡ್ರೈ ಫ್ರೂಟ್ಸು ಗೋಡಂಬಿ ಬಾದಾಮಿ ಹಾಕ್ಕೊಳ್ತಾ ಇದ್ದೀನಿ. ಸೊ ದ್ರಾಕ್ಷಿ ಹಾಕ್ಕೊಳ್ತಾ ಇಲ್ಲ ನಾನು, ಯಾಕಂದರೆ ದ್ರಾಕ್ಷಿ ಎಣ್ಣೆ ತಾನೇ ಖಾಲಿ ಆಯಿತು. ಸೊ ಅದಕ್ಕೆ ಇರೋದು ಅದೇ ಅಲ್ವಾ ಅಂತ ಅದೇ ಹಾಕ್ಕೊಳ್ತಾ ಇದ್ದೀನಿ. ಅದನ್ನೊಂದು ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಫ್ರೈ ಮಾಡ್ಕೊಳ್ತೀನಿ. ಸೊ ದ್ರಾಕ್ಷಿ ಇದ್ದಿದ್ರೆ ಚೆನ್ನಾಗಿರೋದು. ಆಮೇಲೆ ಅದನ್ನೆಲ್ಲ ಸೈಡಿಗೆ ತೊಗೊಂಡ್ಬಿಡ್ತೀನಿ ಒಂದು ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಆದಮೇಲೆ. ಆಮೇಲೆ ಅದೇ ತುಪ್ಪಕ್ಕೆ ಒಂದು ಸ್ವಲ್ಪ ಲವಂಗ ಹಾಕ್ಕೊಳ್ತಾ ಇದ್ದೀನಿ, ಒಂದು 4 ಲವಂಗ ಹಾಕ್ಕೊಂಡು ರವೆ ಹಾಕ್ಕೊಳ್ತಾ ಇದ್ದೀನಿ. 1 ಲೋಟ ಅಷ್ಟು ರವೆ ಹಾಕ್ಕೊಳ್ತಾ ಇದ್ದೀನಿ. ಸೊ ರವೆನ ಒಂದು ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಬರೋ ಅಷ್ಟು ಬೇಯಿಸ್ಕೊಳ್ತೀನಿ. ಒಂದು 5-10 ನಿಮಿಷನೇ ಅಂದ್ಕೊಳ್ಳಿ, ಲೋ ಫ್ಲೇಮಲ್ಲಿ ಇಟ್ಕೊಂಡೆ ರವೆ ಬೇಯಿಸ್ಕೊಳ್ಬೇಕು. ರವೆ ಬೇಯಿಸ್ಕೊತಿದ್ದಂಗೆ ಲವಂಗ ಹಾಕಿದ್ರೆ ಆ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ ಅದರಲ್ಲಿ. ಸೊ ಆಮೇಲೆ ನಾನು ಏನು ರವೆ ತೊಗೊಂಡಿದ್ನೋ ಆ ಅಳತೆಯಲ್ಲೇ 3 ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಇನ್ನೂ ತೆಳ್ಳಗೆ ಬೇಕು ಅಂದರೆ ನೀವು 4 ಕೂಡ ಹಾಕ್ಕೊಳ್ಬೋದು. ಸೊ ನಾನು 3.25 ಹಾಕ್ಕೊಂಡೆ. ಸೊ ತುಂಬ ಚೆನ್ನಾಗಾಗಿತ್ತು ತೆಳ್ಳಗೆ. ಸೊ ನನಗೆ ಈ ಥರ ಮನೆಯಲ್ಲಿ ಮಾಡೋದು ಕೇಸರಿ ಬಾತು ಪೊಂಗಲ್ ಇದೆಲ್ಲ ಇಷ್ಟ ಆಗೋದಿಲ್ಲ ಫ್ರೆಂಡ್. ಆಮೇಲೆ ಕಲರ್ ಹಾಕ್ಕೊಳ್ಬೇಕಿತ್ತು, ನಾನು ಫುಡ್ ಕಲರ್ ಬೇಡ ಅಂದ್ಕೊಂಡು ಒಂದು ಸ್ವಲ್ಪ ಅರಿಶಿಣದ ಪುಡಿನೇ ಹಾಕ್ಕೊಂಡೆ. ಅದು ಯೆಲ್ಲೋ ಕಲರ್ ಬರುತ್ತಲ್ವ, ಸೊ ಹಾಗಾಗಿ ಅರಿಶಿಣದ ಪುಡಿ ಹಾಕ್ಕೊಂಡೆ. ಆಮೇಲೆ ಮನೇಲಿ ಬಂದು ಕೇಸರಿ ಇತ್ತು, ಅದನ್ನು ಕೂಡ ನೆನೆಸಿಟ್ಕೊಂಡಿದ್ದೆ. ಆಮೇಲೆ ನಾವು ಯಾವ ಕಪ್ಪಲ್ಲಿ ರವೆ ತೊಗೊಂಡಿತ್ತು ಅದೇ ಕಪ್ಪಲ್ಲಿ 1 ಕಪ್ಪು ಸಕ್ಕರೆ ತೊಗೊಳ್ಬೇಕಾಗತ್ತೆ. ಸೊ ಇದೆಲ್ಲ ಒಂದು ಸ್ವಲ್ಪ ಬೆಂದಿದ್ದಾದಮೇಲೆ 1 ಕಪ್ ಸಕ್ಕರೆ ಹಾಕ್ಕೊಳ್ಬೇಕಾಗತ್ತೆ. ಸೊ ಈ ಥರ ಲಾಸ್ಟಲ್ಲಿ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕೊಡುತ್ತೆ ನಿಮಗೆ ಫ್ಲೇವರು, ಆ ಸಕ್ಕರೆದು ಫ್ಲೇವರೆಲ್ಲ. ಸೊ ಆಮೇಲೆ 1 ಲೋಟ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಸಕ್ಕರೆ ಹಾಕ್ಕೊಂಡಿದ್ದಾಗಿದ ತಕ್ಷಣ ಸಡನ್ನಾಗಿ ನೀವು ಫ್ಲೇಮ್ ಆಫ್ ಮಾಡಬಾರ್ದು, ಹಾಗೆ ಒಂದು 5 ನಿಮಿಷ ಬೇಯಿಸ್ಕೊಳ್ಬೇಕು, ಯಾಕಂದರೆ ಸಕ್ಕರೆ ಎಲ್ಲ ಕರಗಬೇಕಲ್ವ. ಸೊ ಅದಕ್ಕೋಸ್ಕರ ಅದಾದಮೇಲೆ ಯಾಲಕ್ಕಿ ಇರುತ್ತಲ್ಲ, ಯಾಲಕ್ಕಿನ ಕೂಡ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 5-10 ನಿಮಿಷ ಕೈ ಬಿಡ್ದಿರ ಆಡಿಸ್ಕೊತಾನೇ ಇರಬೇಕು ಯಾಲಕ್ಕಿ ಎಲ್ಲ ಹಾಕಿದ್ಮೇಲೆ, ಯಾಕಂದರೆ ಸಕ್ಕರೆ ಹಾಕಿರ್ತೀವಲ್ಲ ತಳ ಹಿಡಿದು ಬಿಡುತ್ತೆ. ಸೊ ಸೈಡಲ್ಲೆಲ್ಲ ನನಗೆ ಆ ಥರನೇ ಆಗಿದೆ. ಸೊ ಆದರೂ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಕೆಳಗಡೆ ಅಂತೂ ಏನೂ ಸೀದಿರಲಿಲ್ಲ. ನಿಮಗೆ ಬೇಕಾದ್ರೆ ಇನ್ನೂ ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಬೋದು. ಸೊ ನಾನು ಆಮೇಲೆ ಲಾಸ್ಟಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ಕೇಸರಿ ನೆನೆಸಿಟ್ಕೊಂಡಿದ್ದೆನಲ್ಲ ಅದನ್ನು ಹಾಕಿದೆ. ಸೊ ತುಂಬ ಚೆನ್ನಾಗಿ ಬಂದಿತ್ತು ಕಲರು. ಸೊ ನಿಮಗೆ ಫೋನಲ್ಲಿ ಅಷ್ಟು ಕಾಣಿಸ್ತಿರ್ಲಿಲ್ಲ, ಬಟ್ ಲೈವಲ್ಲಿ ತುಂಬ ಚೆನ್ನಾಗಿತ್ತು ಕಲರು ಆ್ಯಂಡ್ ಟೇಸ್ಟ್ ಕೂಡ. ಸೊ ಫ್ರೆಂಡ್ಸ್, ನೋಡಿದ್ರೆ ಕೇಸರಿ ಬಾತ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ನಾನು ತಿನ್ನೋದೇ ಇಲ್ಲ ಫ್ರೆಂಡ್ಸ್ ಈ ಥರ ಕೇಸರಿ ಬಾತು ಪೊಂಗಲ್ಲು ಇದೆಲ್ಲ ನನಗೆ ಇಷ್ಟ ಆಗೋದಿಲ್ಲ, ಆದರೆ ಟೇಸ್ಟ್ ಮಾಡಿದೆ, ಚೆನ್ನಾಗಿ ಬಂದಿತ್ತು. ಆಮೇಲೆ ಈಗ ನಮ್ಮ ಮನೆಯವರು ಹೊರಗಡೆ ಹೋಗಿದ್ದಾರೆ, ಮಟನ್ ತೊಗೊಂಬರ್ತೀನಿ ಅಂತ. ತುಂಬ ದಿನ ಆಗಿತ್ತು ಫ್ರೆಂಡ್ಸ್ ನಾವು ನಾನ್ ವೆಜ್ ತಿಂದು, ನಮಗೆ ನಾನ್ ವೆಜ್ ತಿನ್ಬೇಕಂದ್ರೆ ತುಂಬ ಅನ್ನಿಸ್ತಾ ಇದೆ. ಸೊ ಚಿಕನ್ ತಂದರೆ ನಾನು ಚಿಕನ್ ತಿನ್ನೋ ಹಾಗಿಲ್ಲ. ಸೊ ಹಾಗಾಗಿ ಅದು ಓವರ್ ಹೀಟ್ ಆಗಿದೆ, ಅದಕ್ಕೆ ಮಟನ್ ತರ್ತೀನಿ ಅಂತ ಹೋಗಿದ್ದಾರೆ. ಈಗ ಮಟನ್ ತೊಗೊಂಬಂದ್ಮೇಲೆ ಅವರು ಏನು ಮಾಡ್ತಾರೆ ನೋಡೋಣ. ಸೊ ಫ್ರೆಂಡ್ಸ್, ನಮ್ಮನೆಯವರು ಹೊರಗಡೆ ಹೋಗಿ ಮಟನ್ ತೊಗೊಂಡು ಹಾಗೆ ಇಲ್ಲಿ ಕೊತ್ತಂಬರಿ ಪುದೀನ ಅದೆಲ್ಲ ತೊಗೊಂಬಂದಿದ್ದಾರೆ. ಇವತ್ತು ಅಡುಗೆ ಮಂದಿ ನಮ್ಮ ಮನೆಯವರೇ ಮಾಡ್ತಾ ಇರೋದು, ಯಾಕಂದರೆ ನಾನ್ ವೆಜ್ ಅಲ್ವಾ, ಅದಕ್ಕೋಸ್ಕರ ಇಲ್ಲಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದಾರೆ. ಚಕ್ಕೆ ಲವಂಗ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಒಣಗಿದ ಮೆಣಸಿನ್ಕಾಯಿ, ಕೊತ್ತಂಬರಿ, ಆಮೇಲೆ ಗಸಗಸೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದಾರೆ. ಆಮೇಲೆ ಕಳೆಪಪ್ಪ ಹಾಕ್ಕೊಳ್ತಾಯಿದ್ರು. ನಾನು ಹಾಕ್ಕೊ ಅಂದೆ, ಅವ್ರು ಬೇಡ ಅಂತಂದರು. ಹಾಗೆ ಟ್ರೈ ಮಾಡೋಣ ಈ ಸತಿ ಅಂದ್ಕೊಂಡು. ಆಮೇಲೆ ಒಂದು ಸ್ವಲ್ಪ ಧನಿಯಾ ಕಾಳು ಕೂಡ ಅದರಲ್ಲೇ ಫ್ರೈ ಮಾಡಿಕೊಂಡ್ರು. ಆಮೇಲೆ ಕೊತ್ತಂಬರಿ ರುಬ್ಕೊಂಡು ಹಾಕ್ಕೊಂಡ್ವಿ. ಸೊ ಇದಿಷ್ಟನ್ನು ಮಿಕ್ಸಿ ಹಾಕಿ ರುಬ್ಕೊಂಡೆ. ಆಮೇಲೆ ಒಂದು ಕುಕ್ಕರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಈರುಳ್ಳಿ ಹಾಕಿ, ಮಟನ್ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಆಮೇಲೆ ಮಸಾಲೆ ಕೂಡ ರುಬ್ಕೊಂಡಿದ್ನಲ್ವ, ಸೊ ಮಸಾಲೆ ಎಲ್ಲ ರುಬ್ಬಿದ್ದೆ. ಮಟನ್ನ ಬೇಯಕ್ಕೆ ಇಟ್ಬಿಟ್ಟು ನಮ್ಮ ಮನೆಯವ್ರು ಬಂದು ನನ್ನ ಮೊಬೈಲ್ದು ಟೆಂಪರ್ ಗ್ಲಾಸ್ ಹೊಡೆದೋಗಿತ್ತು ಫ್ರೆಂಡ್ಸ್, ಹಳೆ ಮೊಬೈಲ್ದು. ಸೊ ಅದು ಇತ್ತು ಮನೇಲಿ ಆಲ್ರೆಡಿ ಟೆಂಪರ್ ಗ್ಲಾಸು, ಅದಕ್ಕೆ ಅದು ಚೇಂಜ್ ಮಾಡ್ತಾಯಿದ್ದಾರೆ. ನಮ್ಮ ಮನೆಯವರಂತೂ ನಿಜವಾಗ್ಲೂ ಮನೇಲಿದ್ದರೆ ನನಗೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಫ್ರೆಂಡ್ಸ್. ನಾವಿಬ್ಬರು ಎಷ್ಟು ಇದರಲ್ಲಿ ಇರ್ತೀವಿ ಅಂದರೆ ಮಾತಾಡಿಕೊಂಡು ತಮಾಷೆ ಮಾಡಿಕೊಂಡು ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ನಿಜವಾಗ್ಲೂ. ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ದಾಗ ನನಗೆ ಅನಿಸುತ್ತೆ ನಿಜವಾಗ್ಲೂ ಯಾವಾಗಪ್ಪ ಬರ್ತಾರೆ, ಯಾವಾಗ ಟೈಮ್ ಹೋಗುತ್ತೆ, ಇನ್ನೂ ಟೈಮೇ ಆಗ್ತಿಲ್ಲ ಅಂತ. ಬಟ್ ನಮ್ಮ ಮನೇಲಿ ಇದ್ದರೆ ಅಂತೂ ನನಗೆ ತುಂಬ ಕಾಮಿಡಿ ಮಾಡಿಕೊಂಡು ನಗಿಸ್ಕೊಂಡು ಆಟ ಆಡಿಸ್ಕೊಂಡಿರ್ತಾರೆ. ಸೊ ಫೈನಲಿ ಅವರು ಮೊಬೈಲೆಲ್ಲ ಕ್ಲೀನಾಗಿ ನೀಟ್ ಮಾಡ್ತಾಯಿದ್ರು. ಆಮೇಲೆ ಮಟನ್ ಸಾರು ಮಸಾಲೆ ರುಬ್ಕೊಂಡಿದ್ವಲ್ಲ, ಅದಕ್ಕೆ ಮಸಾಲ ಎಲ್ಲ ಹಾಕಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತಾ ಇದ್ದೀವಿ. ಆಮೇಲೆ ಅದನ್ನು ಬೇಯಕ್ಕೆ ಇಟ್ಬಿಟ್ಟು ಮತ್ತೆ ಫೋನ್ಗೆ ಬಂದ್ವಿ ಫ್ರೆಂಡ್ಸ್. ಈಗ ಟೆಂಪರ್ ಗ್ಲಾಸ್ ಹಾಕ್ತಾಯಿದ್ದಾರೆ. ನಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ಕೂಡ ಧೂಳು ಇರಬಾರ್ದು, ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಅವರು ಸಿಕ್ಕಾಪಟ್ಟೆ ನೀಟ್ ಅಂದರೆ ಸಿಕ್ಕಾಪಟ್ಟೆ ನೀಟು.
ಸೊ ಅದಕ್ಕೆ ಮೊಬೈಲ್ನ ಅಷ್ಟೊತ್ತಿಂದ ಒರೆಸ್ತಾನೇ ಇದ್ದರು. ಆಮೇಲೆ ಇವಾಗ ಫೈನಲಿ ಧೂಳೆಲ್ಲ ಹೋಗಿದ್ದಾದ್ಮೇಲೆ ಈಗ ಟೆಂಪರ್ ಗ್ಲಾಸ್ ಎಲ್ಲ ನೀಟಾಗಿ ಆಗ್ತಾಯಿದ್ದಾರೆ. ಆಮೇಲೆ ದಾಳಂಬ್ರಿ ಅಂತಂದಿದ್ರು ಫ್ರೆಂಡ್ಸ್ ನಮ್ಮ ಮನೆಯವರು ನಿನ್ನೆ. ಸೊ ನನಗೆ ಅಂತಾರೆ, ನಾನು ತಿಂದಿಲ್ಲ, ಅದು ನನಗೆ ಬಿಡಿಸೋದೇ ಕಷ್ಟ ಫ್ರೆಂಡ್ಸ್ ಅದನ್ನು. ಸೊ ಅದಕ್ಕೆ ನಾನು ಅದನ್ನು ತಿನ್ನೋಕ್ಕೆ ಹೋಗಿರಲಿಲ್ಲ. ಹಿಂಗೆ ಬಿಟ್ಟರೆ ನೀನು ತಿನ್ನಲ್ಲ ಅಂದ್ಕೊಂಡು ಅವರೇ ಬಿಡಿಸ್ಕೊಟ್ರು. ಒಂದು ಸ್ವಲ್ಪ ನನಗೆ ಒಂದು 4 ದಾಳಂಬ್ರಿ ಆಗುವಷ್ಟು ಬಿಡಿಸಿ ಬಾಕ್ಸಲ್ಲಿ ಹಾಕಿ ಕೊಟ್ಬಿಟ್ಟು, ನೀನು ಯಾವಾಗಾದರೂ ತಿನ್ಕೊ, ಒಟ್ಟಿನಲ್ಲಿ ನಾಳೆ ಅಷ್ಟರಲ್ಲಿ ಇದು ಖಾಲಿಯಾಗಿರಬೇಕು ಅಂತ ಅಂದ್ಕೊಂಡು ಸರಿ ಅಂದ್ಕೊಂಡು ಹೋಗಿ ಮಟನ್ ಸಾರು ನೋಡಿದ್ವಿ. ಎಲ್ಲ ಬೆಂದಿತ್ತು. ಸರಿ ಊಟದ ಟೈಮ್ ಕೂಡ ಆಗೋಗಿತ್ತು ಫ್ರೆಂಡ್ಸ್. ಆಲ್ರೆಡಿ 3 ಗಂಟೆ ಆಗಿತ್ತು ಟೈಮು. ಓಕೆ ಅಂತ ಮಟನ್ ಸಾರು ಹಾಕ್ಕೊಂಡಿದ್ವಿ. ಟೇಸ್ಟು ಓಕೆ ಫ್ರೆಂಡ್ಸ್, ಬಟ್ ಸ್ವೀಟಾಗಿ ಬರ್ತಾಯಿದೆ, ಖಾರ ಬರ್ತಿಲ್ಲ. ನಮ್ಗೆ ಖಾರ ಬೇಕಿತ್ತು. ಸೊ ಏನು ಮಾಡೋದು ಗೊತ್ತಾಗ್ತಾಯಿಲ್ಲ, ಇನ್ನು ಯಾವ ಥರ ಮಾಡೋದು ನಮಗೆ ಗೊತ್ತಾಗ್ತಾಯಿಲ್ಲ. ಆಮೇಲೆ ಊಟ ಎಲ್ಲ ಆದಮೇಲೆ ಒಂದು ಸೋಡಾ ಹಾಕ್ಕೊಂಡೆ. ಆಮೇಲೆ ಎಲ್ಲ ಮುಗಿಸಿ ನಮ್ಮ ಮನೆಯವರು ಮಲ್ಕೊಂಡ್ರು ಫ್ರೆಂಡ್ಸ್ ಒಂದು ಸ್ವಲ್ಪ ಹೊತ್ತು. ಆಮೇಲೆ ಸಂಜೆ ಆಯಿತು, ನಾನು ಬಂದು ಮನೆ ಕಸ ಎಲ್ಲ ಗುಡಿಸಿ ನಾನು ರೆಡಿಯಾಗಿದ್ದೀನಿ. ದಾಳಂಬ್ರಿ ಹಣ್ಣು ಬಿಡಿಸ್ಕೊಟ್ಟಿದ್ರಲ್ಲ, ಸೊ ಅದನ್ನು ತಿಂತಾಯಿದ್ದೀನಿ. ಇಲ್ಲಾಂದರೆ ಬೈತಾರೆ, ಬೆಳಗ್ಗೆಯಿಂದ ತಿಂದೇ ಇರಲಿಲ್ಲ ನಾನು. ಆಮೇಲೆ ಫ್ಲಿಪ್ಕಾರ್ಟಿಂದ ನಮ್ಮ ಮನೆಯವರು ಬುಕ್ ಮಾಡಿದರು ರಾತ್ರಿ 9:30 ಎದ್ದು. ಸೊ ಮತ್ತೆ ಕಾಜು ಬರ್ಫಿ ಬುಕ್ ಮಾಡಿದ್ದಾರೆ. ಒಂದು ವಾರದಲ್ಲಿ 6 ಬಾಕ್ಸ್ ಖಾಲಿ ಮಾಡಿದ್ದೀವಿ ಫ್ರೆಂಡ್ಸ್. ಆಮೇಲೆ ಚಾಟ್ ಮಸಾಲ ಬುಕ್ ಮಾಡಿದರು, ಅದೇ ಸೋಡಾ ಮಾಡ್ಕೊಳ್ಳೋಕ್ಕೆ ಖಾಲಿಯಾಗಿತ್ತು. ಆಮೇಲೆ ಸೌತೆಕಾಯಿ ಮತ್ತು ನಿಂಬೆಹಣ್ಣು ಸೋಡಕ್ಕೆ ಅದು ಖಾಲಿಯಾಗಿತ್ತು. ಸೊ ಹತ್ತತ್ರ ನಾವು 2 ವಾರ ಹೋಗಿತ್ತಲ್ಲ ಫ್ರೆಂಡ್ಸ್ ಸಂತೆಗೆ ಹೋಗಿ, ಅದಕ್ಕೆ ಸ್ವಲ್ಪ ತರಕಾರಿಗಳೆಲ್ಲ ಬುಕ್ ಮಾಡಿದ್ದಾರೆ. ಕರಿಬೇವು ಮತ್ತು ಬೀನ್ಸು, ಗೋರಿಕಾಯಿ, ಆಮೇಲೆ ಇದು ಬೆಂಡೆಕಾಯಿ, ಆಮೇಲೆ ಬದನೆಕಾಯಿ ಎಲ್ಲ ಬುಕ್ ಮಾಡಿದ್ದಾರೆ. ಸೊ ತುಂಬ ತರಕಾರಿ ಫ್ಲಿಪ್ಕಾರ್ಟಲ್ಲಿ ಅಂದರೆ ಆರಾಮಾಗಿ ಬೇಗ ಈಸಿಯಾಗಿ ಬಂದುಬಿಡುತ್ತೆ ಫ್ರೆಂಡ್ಸ್. ಇದು ಹಸಿಮೆಣಸಿನ್ಕಾಯಿ, ಆಮೇಲೆ ಬೀಟ್ರೋಟ್, ಈರುಳ್ಳಿ ಹಾಕಿರಲಿಲ್ಲ ಫ್ರೆಂಡ್ಸ್, ಮೇ ಬಿ ಫ್ರೀಯಾಗಿ ಕೊಟ್ಟಿದ್ದಾರೆ ಏನೋ ಗೊತ್ತಿಲ್ಲ. ಆಮೇಲೆ ಕ್ಯಾರೆಟು, ಆಮೇಲೆ ಇಲ್ಲಿ ಆ್ಯಪಲ್ ಫ್ರೆಂಡ್ಸ್, ಒಂದೇ ಒಂದು ಆ್ಯಪಲ್ ಬುಕ್ ಮಾಡಿದ್ದೀವಿ. ಯಾಕೆ ಅಂದರೆ ಅದು ಬಂದು 9 ರೂಪಾಯಿ ಅಷ್ಟೇ ಫ್ರೆಂಡ್ಸ್, ಬಟ್ ಒಂದೇ ಹಾಕೋದಕ್ಕಾಗೋದು. ಸೊ ಅದಕ್ಕೆ ಅದು ಒಂದು ಹಾಕಿದ್ರು. ಆಮೇಲೆ ಆರೆಂಜು ಮತ್ತು ಇಲ್ಲಿ ಟೊಮೆಟೊ ರೈಸ್, ಇದು ಚೆನ್ನಾಗಿರುತ್ತೆ MTRದು, ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಆಮೇಲೆ ಇದು ಹೀರೆಕಾಯಿ. ಆಮೇಲೆ ನಮ್ಮ ಮನೆಯವರೇ ರಾತ್ರಿಗೆ ಅಡುಗೆ ಮಾಡ್ತಾಯಿದ್ದಾರೆ, ಎಗ್ ರೈಸ್ ಮಾಡಿಕೊಡ್ತೀನಿ ಅಂದ್ಬಿಟ್ಟು. ಸೊ ಇವತ್ತು ಮಧ್ಯಾಹ್ನ ಅವ್ರದ್ದೇ, ರಾತ್ರಿನೂ ಅವ್ರದ್ದೇ ಫ್ರೆಂಡ್ಸ್. ನಮ್ಮ ಮನೆಯವ್ರು ಮಾಡಿದ್ರೆ ಸಾಕಾದಂಗೆ ಮಾಡ್ತಾರೆ, ನನಗೆ ತುಂಬ ಇಷ್ಟ. ಬಟ್ ಸ್ವೀಟಾಗಿ ಮಾಡ್ತಾರೆ ಅಷ್ಟೇ, ಖಾರ ಮಾಡೋದಿಲ್ಲ. ಎಗ್ ರೈಸ್ ಅಂತೂ ಲೈಟಾಗಿ ಸೂಪರಾಗಿತ್ತು. ಬಟ್ ಅವರೇನು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿಲ್ಲ ಫ್ರೆಂಡ್ಸ್. ಮೇಯ್ನಾಗಿ ನಮ್ಮ ಮನೆಯವ್ರು ಕೊತ್ತಂಬರಿ ಹಾಕಲ್ಲ, ಬಟ್ ನನಗೆ ಆ ಫ್ಲೇವರ್ ತುಂಬ ಇಷ್ಟ. ಗುಡ್ ಮಾರ್ನಿಂಗ್. ಇವತ್ತು ಶನಿವಾರ, ಸೊ ಶುಕ್ರವಾರದ ಬ್ಲಾಗ್ ಕಂಟಿನ್ಯೂ ಆಗಿರುತ್ತೆ ಇದು. ಸೊ ಬೆಳಗ್ಗೆ ನಾಷ್ಟಕ್ಕೆ ಬಂದುಬಿಟ್ಟು ಟೊಮೆಟೊ ಬಾತು ಮತ್ತು ಬಸ್ಸಾರು ಮಾಡಿದ್ದೆ ಬಾಕ್ಸ್ಗೆ. ಸೊ ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮ್ ನಾನು ಟೊಮೆಟೊ ರೈಸ್ ಮಾಡಿದ್ದು. ಸೊ ರೆಸಿಪಿ ಶೇರ್ ಮಾಡ್ಕೊಳ್ಳೋದು ಮರ್ತದೆ ಫ್ರೆಂಡ್ಸ್. ಯಾಕಂದರೆ ಇವತ್ತು ಬೆಳಗ್ಗೆ ನಾನು 5:30ಗೆಲ್ಲ ಎದ್ದಿದ್ದೆ. ನಮ್ಮ ಮನೆಯವ್ರು 7 ಗಂಟೆಗೆಲ್ಲ ಹೋಗ್ತೀನಿ ಅಂದಿದ್ದಕ್ಕೆ. ಸೊ ಬೆಳಗ್ಗೆ ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಅಂದ್ಕೊಂಡು ನಾಷ್ಟ ಮಾಡಿಕೊಂಡೆ. ಸೊ ಇವತ್ತು ಪೂಜೆ ಏನೂ ಮಾಡ್ತಿಲ್ಲ ಫ್ರೆಂಡ್ಸ್. ಇವತ್ತು ವಾರ ಮಾಡಬೇಕಿತ್ತು, ಆದರೆ ವಾರ ಏನೂ ಮಾಡ್ತಿಲ್ಲ. ಸೊ ಇವತ್ತು ರೆಸ್ಟ್ ಮಾಡ್ತೀನಿ ಫ್ರೆಂಡ್ಸ್ ಈಗ. ಯಾಕೆಂದರೆ ಬೆಳಗ್ಗೆ 5:30ಗೆ ಎದ್ದಿದ್ದು. ನಮ್ಮ ಮನೆಯವ್ರು 7 ಗಂಟೆ ಕೆಲಸಕ್ಕೆ ಹೋಗ್ತೀನಿ ಅಂದಿದ್ದಕ್ಕೆ. ಬಸ್ಸಾರು ಮಾಡೋದು ತುಂಬ ಲಾಂಗ್ ಪ್ರೋಸೆಸ್ ಇರುತ್ತಲ್ವ. ಸೊ ಅದಕ್ಕೋಸ್ಕರ ಈಗ ಫ್ಲಿಪ್ಕಾರ್ಟ್ದು ಒಂದು ಡೆಲಿವರಿ ಬರೋದಿದೆ ಫ್ರೆಂಡ್ಸ್. ಬನ್ನಿ ಏನು ಬುಕ್ ಮಾಡಿದ್ದೆ, ಹೇಗಿದೆ ಕ್ವಾಲಿಟಿ ಅನ್ನೋ ನಿಮ್ಗೆ ಇದು ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಇಲ್ಲಿ ವ್ಯಾನಿಟಿ ಬ್ಯಾಗ್ ಬುಕ್ ಮಾಡಿದ್ದೆ ನಾನು. ಸೊ ಇದು ಬಂದು 345 ರೂಪೀಸ್ ಆಗಿದೆ ನನಗೆ. ಸೊ ಇದು ಒಂದೇ ಬಂದಿಲ್ಲ, ಪರವಾಗಿಲ್ಲ. ಕ್ವಾಲಿಟಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಇದು ತುಂಬ ಚೆನ್ನಾಗಿದೆ. ಇದು ಒಂದೇ ಬಂದಿಲ್ಲ, ಇದ್ರ ಜೊತೆ ಈ ಥರ ಬಂದಿದೆ. ಇದು ಬೇಕಾದ್ರೆ ನಾವು ಹಾಗೆ ಯೂಸ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಈ ಥರ ಇದ್ಕೊಡ ಕೊಟ್ಟಿದ್ದಾರೆ, ಇದರಲ್ಲೂ ಯೂಸ್ ಮಾಡ್ಕೊಳ್ಬೋದು 2. ಆಮೇಲೆ ಇದೊಂದು ಕೊಟ್ಟಿದ್ದಾರೆ. ಸೊ ಈ ಥರ ಇರೋದು ತುಂಬ ಚೆನ್ನಾಗಿದೆ. ಇದು ಕೂಡ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಸೊ ನನಗಿಷ್ಟ ಆಯಿತು. ಆಮೇಲೆ ಇದೊಂದು ಪುಟಾಣಿದು ಕೊಟ್ಟಿದ್ದಾರೆ ಫ್ರೆಂಡ್ಸ್, ಅಮೌಂಟ್ ಏನಾದರೂ ಇಟ್ಕೊಳ್ಳೋದಕ್ಕೆ. ಸೊ ಅಮೌಂಟ್ ಎಲ್ಲ ಕಾರ್ಡ್ಸ್ ಇಟ್ಕೊಬೋದು ಅನಿಸುತ್ತೆ ಇದರಲ್ಲಿ. ಹಾಂ, ಕಾರ್ಡ್ಸ್ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಸೊ ಇದೊಂದು ಕೊಟ್ಟಿದ್ದಾರೆ, ಇದು ಚೆನ್ನಾಗಿದೆ. ಸೊ ಇದು 4 ಬಂದಿದೆ ಫ್ರೆಂಡ್ಸ್. 345 ಅಷ್ಟೇ ಇದ್ರದ್ದು ಪ್ರೈಸ್ ಬಂದು. ಸೊ ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ. ಸೊ ನಾನು ತೊಗೊಂಡೆ, ಹಾಗಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ನೋಡಿ, ಇದು ಬಂದು ಡಾರ್ಕ್ ಬ್ಲೂ ಇದೆ, ನಿಮಗೆ ಬಂದು ವಿಡಿಯೋದಲ್ಲಿ ಬ್ಲ್ಯಾಕ್ ಕಲರ್ ಕಾಣಿಸ್ತಿದೆ. ಸೊ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದನ್ನು ಬುಕ್ ಮಾಡ್ಕೊಂಡಿದ್ದೀನಿ. ಸೊ ಲಾಸ್ಟ್ ನನ್ನ ಹತ್ರ ಬಂದು ಪಿಂಕ್ ಕಲರ್ ಇತ್ತು, ಅದು ಜಿಪ್ಪೆಲ್ಲ ಹೊಟ್ಟೋಯ್ತು ಫ್ರೆಂಡ್ಸ್. ಅದು ತುಂಬ ದಿನ ಆಗಿತ್ತು, ತುಂಬ ವರ್ಷನೇ ಆಗಿತ್ತು ನಾನು ತೊಗೊಂಡು. ಸೊ ಅದಕ್ಕೆ ಇದನ್ನು ಬುಕ್ ಮಾಡ್ಕೊಂಡಿದ್ದೀನಿ. ಈಗ ಸಂಜೆ ಆಗಿದೆ, ಈಗ ಅಡುಗೆ ಮಾಡ್ಕೊಳ್ಬೇಕು. ಸೊ ತಿಳಿಸಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಹೇಗೆ ಮಾಡ್ತೀನಿ ಅನ್ನೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಅದ್ರ ಜೊತೆ ಬೆಂಡೆಕಾಯಿ ಪಲ್ಯ ಮಾಡ್ಕೊಬೇಕು ಅಂತಿದ್ದೀನಿ. ಸೊ ಬನ್ನಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ತಿಳಿಸಾರು ಮಾಡೋದಕ್ಕೆ ಒಂದು ಕುಕ್ಕರಲ್ಲಿ ಬೇಳೆ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. 1 ಟೊಮೆಟೊ ಹಾಕ್ಕೊಳ್ಳಿ. ಅದಾದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅರಿಶಿಣದ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿ ಇದನ್ನು ಚೆನ್ನಾಗಿ ನುಣ್ಣಗೆ ಒಂದು 4-5 ವಿಸಿಲ್ ಕೂಗಿಸ್ಕೊಂಡು ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಆಮೇಲೆ ಈಗ ಫ್ರೈಗೆ ಬಂದುಬಿಟ್ಟು
ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಧನಿಯಾ ಕಾಳು, ಜೀರಿಗೆ, ಮೆಣಸು ಮತ್ತು ಮೆಂತ್ಯ ಇದಿಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಮೆಂತ್ಯ ಸ್ವಲ್ಪ ಹಾಕ್ಕೊಳ್ಳಿ. ಆಮೇಲೆ ಕಲರ್ಗೆ ಬ್ಯಾಡಗಿ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ, ಕರಿಬೇವು ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಸೀದೋಗಬಾರ್ದು. ಸುಮ್ಮನೆ ಬೆಚ್ಚಗೆ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ಆಮೇಲೆ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಜೀರಿಗೆ ಹಾಕ್ಕೊಂಡು, ಕರಿಬೇವು, ಇಂಗು ಇದಿಷ್ಟು ಹಾಕ್ಕೊಂಡು ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಸ್ಮ್ಯಾಶ್ ಮಾಡಿ ಅದನ್ನು ಹಾಕ್ಕೊಳ್ಬೇಕು ಸಾರನ್ನ. ಆಮೇಲೆ ನಿಮಗೆ ತೆಳ್ಳಗಿರೋದು ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಆಮೇಲೆ ಅದು ಕುದೀತಿದ್ದಂಗೆ ಮತ್ತು ಉಪ್ಪು ಒಂದು ಸತಿ ಚೆಕ್ ಮಾಡಿಕೊಂಡು ಅದಕ್ಕೆ ಸಾಂಬಾರು ಪುಡಿ ಹಾಕ್ಕೊಂಡು, ಬೆಲ್ಲ ಹಾಕಿ, ಕೊತ್ತಂಬರಿ ಹಾಕಿ ಕುದಿಸ್ಕೊಂಡ್ರೆ ತಿಳಿಸಾರು ರೆಡಿ. ನೋಡಿದ್ರಲ್ಲ, ತಿಳಿಸಾರಂತೂ ತುಂಬ ಚೆನ್ನಾಗಿತ್ತು. ಪಲ್ಯ ಮಾಡಬೇಕು ಅಂತ ಅಂದ್ಕೊಂಡೆ, ಆದರೆ ಆಗಲಿಲ್ಲ ಫ್ರೆಂಡ್ಸ್ ಮಾಡೋದಕ್ಕೆ. ಸೊ ಪಲ್ಯ ಮಾಡಲಿಲ್ಲ. ಸೊ ನಾಳೆ ನೋಡ್ಕೊಳ್ಳೋಣ. ಸೊ ನಾಳೆ ಹೊರಗಡೆ ಹೋಗ್ತಾಯಿದ್ದೀವಿ. ಸೊ ನನಗೆ ಹೊರಗಡೆ ಹೋಗ್ಬೇಕಂದ್ರೆ ತುಂಬ ಇಷ್ಟ ಫ್ರೆಂಡ್ಸ್. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ ಯಾವ ಹೋಗ್ತೀವಿ ಅಂತ. ಸೊ ಬನ್ನಿ, ಈಗ ಊಟ ಎಲ್ಲ ಈಗ ತಾನೇ ಆಯಿತು. ಸೊ ಫ್ರೆಂಡ್ಸ್, ಈ ಬ್ಲಾಗ್ ಇಷ್ಟ. ಈ ಬ್ಲಾಗಿಗೆ ಏನು ಮಾಡ್ತೀನಿ ಪ್ಲೀಸ್, ಯಾರೆಲ್ಲ ವಿಡಿಯೋ ನೋಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.